2020 ಕನ್ನಡ ವಾಹಿನಿಗೆ ಸ್ವಾಗತ. ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ಕಲ್ಪಿಸಬೇಕು ಅಂತ ಹೊಸ ಬಸ್ ನಿಲ್ದಾಣದ ಹತ್ತಿರ ಕೆಎಸ್ಆರ್ಟಿಸಿ ಡಿಪೋ ಗೇಟ್ ಮುಂದೆ ಕುಳಿತು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಜರುಗಿದೆ. ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಡಿಪೋ ಗೇಟ್ ಮುಂದೆ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಸಾಲಾಪುರ ಮತ್ತು ವೆಂಕಟಾಪುರದಿಂದ ಸುಮಾರು 150 ವಿದ್ಯಾರ್ಥಿಗಳು ರಾಮದುರ್ಗಕ್ಕೆ ಶಾಲಾ ಕಾಲೇಜಿಗೆ ಬರ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಬರುವ ಬಸ್ ಸಾಕಷ್ಟು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಪ್ರಯಾಣಿಸಲು ತೊಂದರೆಯಾಗಿ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ತೆರಳಲು ಸಾಧ್ಯವಾಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಮ್ಯಾನೇಜರ್ ಇಲ್ಲ, ನಮಗದ ಹಕ್ಕಿಲ್ಲ. ಇವ್ರ ಹಕ್ಕಿಲ್ಲ ಹೆಂಗ್ 7:30 ಬಸ್ ಬಿಡ್ತಾರ, ಹೆಂಗ್ ಡಿಸಿಷನ್ ತಗೊಂಡ್ರು? ಪ್ರೂಫ್ ಕೊಡು ಮಟ ನಾವ್ ಇಲ್ಲಿಂದ ಹೋಗ್ಬೇಕು. 5 ಊರ್ ಇದ್ರ 5 ಊರಿಗೆ ಅಲ್ಲಿ ವಿದ್ಯಾರ್ಥಿಗಳು ಬಾಳ ಜನ ಬರ್ತಾರ. ಸಪ್ಪಾಡ್ಲ, ಉಗುಳಾಪುರ, ಸಾಲಾಪುರ, ವೆಂಕಟಾಪುರ, ಲಾಸ್ಟ್ ಏನ ಲೋಕಾಪುರಕ್ಕ ಸ್ಟಾಪ್ ಐತಿ. ಸ್ಟಾಪ್ ಇದ್ರ ಎಷ್ಟ್ ಬಸ್ ಬಿಡ್ಬೇಕು ನಮ್ಗ? ಒಂದ್ 100 ಜನ ಹೋಗಿ ಒಂದ್ ಬಸ್ಸಿಗೆ 200 ಗಂಟ್ಲೆ ಮಂದಿ ಹೋದ್ರ ಮುಂಜಾನೆ ಒಂದ್ ಬಸ್ 6 ಬಸ್ ಒಂದ್ ಹೋಕೈತಿ. ಅದಾದ್ಮೇಲೆ 8 ಬಸ್ ಇದ 9 ಹೋಗತಿ. ಅದೇನೋ ಇರ್ಲಿ, ನಮ್ಮಂತ ವಿದ್ಯಾರ್ಥಿಗಳು ಮಾತ್ರ ಅಮ್ರಕ ಬರ್ತಾರ. ಅವ್ರು 6 ಬಸ್ ಒಂದ್ ಹೋಕೈತಿ. ಅದಾದ್ಮೇಲೆ ಇದು 8 ಬಸ್ 9 ಬರ್ತೈತಿ. ನಮ್ಮೂರಿಗೆ ವೆಂಕಟಾಪುರ ಸಣ್ಣ ಊರಿದ್ದ ಆದ್ರೂ ಅಲ್ಲಿ 9 ಬರುತ್ತೆ. 9 ಬಂದ್ ಲಾಸ್ಟ್ ಅಲ್ಲಿ 12 ಗಂಟೆಕ ಆದ್ ಲೋಕಾಪುರಕ್ಕೆ ಹೋಗ್ಬೇಕ. ಆದ್ 1 ಗಂಟೆ ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಇನ್ನೊಂದ್ 12 ಗಂಟೆಕ ನಮ್ಮ ಊರಿಗೆ ಬರಲ್ಲ. ಕ್ರಾಸಿನಿಂದ ಹೋಗತಿ. ಅತ್ತಾಗ ಬರೇ 5 ಬಸ್ ಇಲ್ಲ 4 ಬಸ್ ಹತ್ತದ. ಅಷ್ಟ್ರದಾಗ ಗುದ್ದಾಡ್ಕೊಂಡ್ ಹೋಗ್ಬೇಕು ನಾವ್. ಮತ್ತ ವೆಂಕಟಾಪುರ ನಮ್ದೊಂದ್ ಸಣ್ಣ ಊರ್ ಐತಲ್ಲಿ. ವೆಂಕಟಾಪುರ ಸಣ್ಣ ಊರ್ ಇದ್ರ ಅಲ್ಲಿಂದ್ರ ನಾವ್ 30 ಜನ ವಿದ್ಯಾರ್ಥಿಗಳು ಬರ್ತೇವ್ ನಾವು. 1 ಕಿಲೋಮೀಟರ್ ಅಲ್ಲಿ 2 ಕಿಲೋಮೀಟರ್ ಆಕೈತ್ರಿ ಇದು. ಅಂದ್ರ 30 ಜನ ವಿದ್ಯಾರ್ಥಿಗಳು ಬಂದ್ರ ಅಲ್ಲಿ ಒಳಗ್ ಒಂದು ಬಸ್ ಬರಲ್ಲ. ಒಂದ್ ಬಸ್ ಅದು ಬೆಳಿಗ್ಗೆ ಬಸ್ ಒಂದ ಬರ್ತೈತಿ. ಆ ಬಸ್ಸಿಗೆ ಬರ್ಬೇಕು. ಉಳಿಕೆದ್ ಬಸ್ ನಮ್ನ ನಡಕ್ಲಿಸ್ತಾರ. ಅಲ್ಲಿ ನಡ್ಕೊತ ಹೋಗ್ಬೇಕು ನಾವು. ನಮ್ ಕಾಲೇಜ್ ಮಮ್ಮಿ ಅಷ್ಟ ಕ್ಲಾಸ್ ಅವು ಎಲ್ಲ ಹಾಕಿ 4 ಬಸ್ ಬಿಡ್ತಾರ. ಅದ್ ನಾವ್ 3 ಲೋಕಾಪುರಕ್ಕ 5 ಗಂಟೆಕ್ ಬರ್ತೈತ್ರಿ. 4 ಬಸ್ ಬರುದನ 5 ಗಂಟೆಕ್ ಬರ್ತೈತಿ. ಅದ್ ಒಳ್ ನಮ್ ಕ್ಲಾಸಿಗೆ ಬರ್ಬೇಕಾದ್ರನ 6 ಗಂಟೆ. ಅವನ್ನೆಲ್ಲಾ ನಡ್ಕೊತ ಬರೋ 7 ಗಂಟೆ ಆತೋಕತಿ. ಅವಾಗ ನಾವ್ ಹೆಂಗ್ ಮಾಡ್ಬೇಕು? ಮತ್ತೆ ಇಲ್ಲಿಂದ 5 ಬಸ್ ಹೋಗೈತಿ ಲೋಕಾಪುರಕ್ಕೆ. ಅಲ್ಲಿ ಇವ್ರೆಲ್ಲಾರು ಆಗ ಬಂದಿರ್ತಾರ. ನಾವ್ ಒಬ್ಬಕ್ಕೆ ಅಲ್ಲಿ ಕಾಯ್ತಿರ್ತೀವಿ. ಸ್ಟೂಡೆಂಟ್ಸ್ ಒಳಗ ಆ ಬಸ್ಸಿಗೆ ಬರೋ ಸ್ಟೂಡೆಂಟ್ ನಾವ್ ಒಬ್ಬಕ್ಕೆ. ಅಲ್ಲಿ ಯಾರ ಅಲ್ಲಿ ಕೌಂಟ್ರಿಗೆ ಫೋನ್ ಹಚ್ಚಿ ಕೇಳ್ರಿ ಬಸ್ ಬಂದೈತೆ. 7:30 ಆದ್ರೂ ಬಸ್ ಬಂದಿರುದಿಲ್ಲ. ಅವ್ರ ಕೌಂಟ್ರಿ ಫೋನ್ ಹಚ್ಚಿ ಕೇಳಿದ್ರ ಒಬ್ರದಾರ ನಾ ಇದ್ದ ಹೇಳ್ತಾನ. ಅವ್ರಾದ್ರೂ ಫೋನ್ ಹಚ್ಚಿ ಕೇಳ್ತಾರ. ಉಳ್ದವ್ರ ನನಗೇನ ನಂಗ್ ಗೊತ್ತಿಲ್ಲ. ನೀ ಫೋನ್ ಹಚ್ಚಿ ಕೇಳ್ಕೊಲ್ಲ, ನನ್ಗೇನ್ ಗೊತ್ತ, ನಾ ಕೌಂಟರ್ ಅಷ್ಟೇ, ಇಲ್ಲಿ ನಾ ಫೋನ್ ಹಚ್ಚಿ ಕೇಳುದಿಲ್ಲ ಹಿಂಗಂತಾರಿ. ಅದ ನಾವ್ ಇವ್ರ ಫೋನ್ ಹಚ್ಚಿದ್ವಿ ಅಂದ್ರ ಬಸ್ ಬರಾದತಿ, ಇನ್ನ ಬಂದಿಲ್ಲ, ನಾ ಏನ್ ಮಾಡ್ಲಿ? ಅವ್ರ ಫೋಟೋ ಕಂಡಕ್ಟರ್ ಹಿಂಗಾಗಿ ನಾ ಮನ್ಯಾಗ ನಾ ಒಬ್ಬಕ್ಕೆ ಹಾಕಿ ನನ್ ಕಂಡಕ್ಟರ್ ನಂಬರ್ ಇಟ್ಕೊಂಡ್ ಬಸ್ ಬಂದೈತಿ ಇಲ್ಲೋ ಕೇಳ್ತಾರ. ಹೆಣ್ಣು ಮಾಡಿದ್ರಿ ಹಿಂಗ? ನಮ್ ಕಾಲೇಜ್ ಟೈಮಿಂಗ್ ಇರೋದು 8 ಗಂಟೆಗೆ. ನಾವ್ 1 ದಿನ 2 ದಿನ ಆದ್ರೆ ಅಲ್ಲಿ ಪ್ರಿನ್ಸಿಪಲ್ ಕಡೆ ಹೇಳಿ ಅವ್ರ ಕಡೆ ರಾಮದುರ್ಗ ಲೋಕಾಪುರ ಹೋಗೋ ಬಸ್ಸಿಗೆ ನಾವ್ ಹೋಗ್ತೀವ್ರಿ. ಅಲ್ಲಿ ನಡು ಬಹಳ ಬರುದ ಸಾಲಾಪುರ್ ಮತ್ತೆ ವೆಂಕಟಾಪುರ ಹಳ್ಳಿ ಅವ್ರು ನಾವ್ ಅಷ್ಟು ಹೋಗ್ತೀವ್ರಿ. ಇವತ್ತ ಡೈಲಿ ನಾವೇನ್ ಮಾಡ್ತಿದ್ವಿ, ಬಸ್ ಒಂದ್ ಬಸ್ಸಿಗೆ 52, 60 ಮಿನಿಮಮ್ ಮ್ಯಾಕ್ಸಿಮಮ್ 60 ಜನ ಹಾಕ್ಬೋದು. ನಾವು ಸ್ಟೂಡೆಂಟ್ಸ್ 70-80 ಸ್ಟೂಡೆಂಟ್ಸ್ ಹೋಗ್ತೀವಿ. ಒಂದ್ 50 ಜನ ಪ್ಯಾಸೆಂಜರ್ಸ್ ಹೋಗ್ತಾರ. ದಿನ ನಾವ್ ನಮ್ದು ಟಿಕೆಟ್ ಎಷ್ಟ್ ಇರ್ತೈತಿ ಅಂದ್ರ 200-130 ಹಿಂಗಿರ್ತೈತಿ. ನಾವ್ ಹೆಂಗ್ ಹೋಗ್ಬೇಕು ಬಸ್ ಒಳಗ? ಹುಡುಗರು ಏನ್ ಮಾಡ್ತಾರು, ನಮಗ್ ಹತ್ತಕ್ ಜಾಗ ಬಿಟ್ಟ ಅವ್ರ ಸೈಡ್ ಸರಿತಾರ. ದಿನ ಅವ್ರ ಕಾಲೇಜ್ ತಪ್ಪಂದ್ರ ಅವ್ರ ಏನ್ ಮಾಡ್ಬೇಕು? ನಾನ್ ಕಾಲೇಜ್ಗೆ ಹೋಗ್ಬಾರ್ದು. ನಮಗ್ 7:30 ಒಂದ್ ಬಸ್ ಬಿಡ್ಬೇಕು, ಮತ್ತೆ 8 ಗಂಟೆಗೆ ಒಂದ್ ಬಸ್ ಬಿಡ್ಬೇಕು. ಅವಾಗ ನಮ್ದಂದ್ರ ಅಷ್ಟು ಒಂದ್ ಕಡೆ ಹೋಗಕ್ಕೆ ನಾವ್ ದಿನ ಜೋತ್ಬಿದ್ದು ಹೋಗ. ಮತ್ತೆ ನಾವ್ ಡೈಲಿ ಇದ ಬಸ್ ಒಳಗ ಸ್ವಲ್ಪ ಹೆಂಗೋ ಇದೆ ನಮ್ ಇನ್ನ ಬಿಡ್ಬಾರ್ದ್ರ ನಾವ್ ಎಷ್ಟೋ ಸರಿ ಅವ್ರಿಗೆ ಲೆಟರ್ ಕಳ್ಸಿವ್ರಿ. ನಮ್ಗಿನ ಏನು ಮಾಡಿಲ್ಲ. ಮತ್ತೆ ಈಗ ಮೊನ್ನೆ ಯಾವ್ದೋ ಮೀಟಿಂಗ್ ಒಳಗ ಶಾಸಕರ್ನು ಅವ್ರಿಗೆ ಹೇಳ್ಯಾರಂತ್ರಿ ಬಿಡ್ಬೇಕು ಅವ್ರ ಬಸ್, ಅವ್ರಿಗೊಂದ್ ಬಸ್ ಬಿಡ್ಬೇಕಂತಂದ್. ಅಲ್ಲಿ ಮಟಾನು ಇವ್ರ ಇನ್ನ ಮಾಡಿಲ್ಲ. ಅಂದ್ರೆ ಅದಕ್ಕ ನಾವ್ ಇವತ್ ಇಲ್ಲಿ ಬಂದಿವಿ. ಮತ್ ನಮ್ ಇವತ್ ಬೆಳಿಗ್ಗೆ ನಮ್ ಊರಿಗೆ ಬಸ್ ಬಂದಿತ್ತು. ಅದನ್ನ ವಾಪಸ್ ಅಲ್ಲಿ ಲೋಕಾಪುರ ಕಳ್ಸಿರಿ. ವಾಪಸ್ ಈ ಕಡೆ ತಗೊಂಡು ಅದ ಬಸ್ ಒಳಗ ಹತ್ತಿ ನೋಡಿ ಬಸ್ನೇ ಹತ್ತಕ್ ಜಾಗನ ಇವತ್ ಹತ್ಬೇಕಂದ್ರೆ ಯಾರು ಸರಿವಲ್ರಿ, ಏನು ಇಲ್ಲ. ಅವ್ರ ಕಂಡಕ್ಟರ್ ಹೇಳಿದ್ರ ನೀವು ಯಾರ್ಯಾರ ಇಲ್ಲೇ ಅಂದ್ರೆ ಒಂದ್ ಸ್ವಲ್ಪ ಕ್ರಾಸಿಗೆ ಹೋಗಿ ಹಿಡಿಯೋರ್ ಇದ್ರಂದ್ರೆ ಇಲ್ಲೇ ಇಳಿದ ಗಾಡಿ ಯಾವಾರ ಇದ್ರ ಹೋಗಿ ಹುಡುಗರ್ನ ಹತ್ತಿಸ್ಕೊಂಡ ಕಾಲೇಜ್ ಹೋಗಿ ಕಾಲೇಜ್ ಟೈಮ್ ಆಕೈತಂದ್ರ ಅವ್ರ ಅಷ್ಟ ಸಾಲಿ ಕಲಿಯವ್ರನ್ನ ನಾವು ಊರಿಗೆ ಹೋಗೋರಲ್ಲ ಅಂತಂದ ಕಂಡಕ್ಟರ್ಗೂ ಸಿಕ್ಕತ್ ಮಾತಾಡಿದ್ರಿ. ಇವತ್ ನಮ್ ಊರನವ್ರು. ನನ್ ಹೆಸರು ಪವಿತ್ರ ಅವರಾಗಿ. ನಾವ್ ಸ್ಟ್ರೈಕ್ ಅಂತಲ್ರಿ, ಅವ್ರ ಬಸ್ ನಿಂದ್ರಸಾನ ಅವ್ರ ಸಿಬ್ಬಂದಿಗಳೇನಿದ್ರು 112 ಅವ್ರಿಗೆ ಫೋನ್ ಮಾಡಿ ಕಾಲ್ ಮಾಡಿದ್ರು. ಅವ್ರು ನಮ್ ಕಡೆ ಬಂದ್ ನಮ್ಗೆ ಏನಂದ್ರು, ನೀವ್ ಇಲ್ಲಿಗಲ್ ಆಗಿ ಬಸ್ ನಿಂದ್ರಿಸಿರಿ, ಪೊಲೀಸ್ ಬಂದ್ ಹೇಳಿದ್ರಿ.
ನೀವ್ ಯಾವ ಪರ್ಮಿಷನ್ ಎಲ್ಲಿ ಐತಿ ನಿಮ್ ಕಡೆ ಕಾಫಿ ಪರ್ಮಿಷನ್ ತಗೊಂಡ್ ನೀವು ಬಸ್ ನಿಂದ್ರಸಾಕ್ ಅಂತ ಹೇಳಿ ಅಂತ ಅನ್ಸಿದ್ರ ಅವ್ರ ನಾ ಹೇಳಿದ್ವಿ ನಾವ್ ಇಲ್ಲಿಗಲ್ ಆಗಿ ಮಾಡಾತೀವಿ ಅಂದ್ರ ಅವ್ರ ನಮಗ ಇದನ್ನ ಅವ್ರಿಗೆ ಲೆಟರ್ ಕಳಿಸಿ ನಮಗ್ ಸ್ಯಾಂಕ್ಷನ್ ಮಾಡಿ ಬಂದ್ ನಮಗ ಇನ್ನ ಬಸ್ ನಿಂದ್ರಿಸ್ಬೋದವಾ ನೀವ್ ಅಂತ ಹೇಳು ಮಟ ನಮ್ಗ ಅಷ್ಟ್ ಪೇಷನ್ಸ್ ಇರ್ಲಿ ನಾ ಡೈಲಿ ನಾ ಫಸ್ಟ್ ಈಗ 6 ತಿಂಗಳ ನಾ ಹೋಗ್ಬೇಕು ಒಂದ್ ದಿನ ನಾ ಬಸ್ ಒಳಗ್ ಸೀಟ್ನಾಗ ಕೂತ್ಕೊಂಡಿ 6 ಗಂಟೆ ಬಸ್ಸಿಗೆ ಒಂದ್ ದಿನ ಕುಂದ್ರಾಷ್ಟು ಜನ ಅಲ್ಲಿಂದ ಸಾಲಾಪುರಿಂದ ನಾನು ಕೆಲ್ಸಕ್ಕ ಲೋಗಾಪುರ ಬಾಳ ಜನ ಹೋಗ್ತಾರೆ ಸ್ಟೂಡೆಂಟ್ಸ್ ಗಳು 70-80 ಜನ ಸ್ಟೂಡೆಂಟ್ಸ್ ಗಳು ಹೆಂಗ್ ಹೋಗ್ಬೇಕು ನಮ್ಗೆ 8:30 ಅವ್ರೇನಂದ್ರು ಯಾವಾಗ ಮಾಡೋದವ್ನು ಇದು ಏನದು ಮೀಟಿಂಗ್ ಹೋಗ್ಯಾರ ಮ್ಯಾನೇಜರ್ ಇಲ್ಲ ಅಂತ ಹೇಳಿದ್ರಿ ಅವ್ರ ಮತ್ತ ಅವರ ಡಿಸಿಷನ್ ತಗೊಂಡ್ರ ಮ್ಯಾನೇಜರ್ ಇಲ್ಲ ಅಂದ್ರ ಅವರ ಡಿಸಿಷನ್ 7:30ಗೆ ಬಸ್ ಬಿಡ್ತದಂತ ನಂಬಿಕೆ ಇಟ್ಟು ನಾಳೆ ಬೆಳಿಗ್ಗೆ 7:30 ಬಸ್ ಬರ್ಲಿಲ್ಲ ಈಗ ನಾವು ನಂಬಿಕೆ ಇಟ್ಟಿಲ್ಲ ಯಾರ ಮ್ಯಾಗು ನೀವು ಹಿಂಗ್ ಸರ್ ಸೈ ಮಾಡಿ ಕೊಟ್ರೆ ನಾವು ಹಾಕ್ತಿವಿ ಇದು ಸಲ ನಂಬಿಕೆ ನಾಳೆ ಬೆಳಿಗ್ಗೆ 7:30 ಬಸ್ ಇಲ್ಲ ಅಂದ್ರೆ 8 ಬಸ್ ಹತ್ಕೊಂಡು ನೀವು ಅಷ್ಟು ಇಲ್ಲಿ ಬರೀ ನೀವು ಹೇಳ್ದಂಗೆ ಕೇಳ್ತೇನೆ ಮೇಡಮ್ ದಿನ ಕಾಲೇಜ್ ಬಿಡ್ಬೇಕೇನ್ರಿ ಅವ್ರು ನನಗೆ ಬರ್ಕೊಡೋದಕ್ಕೆ ಅಧಿಕಾರ ಇಲ್ಲ ಸಾಹೇಬ್ರಿಲ್ಲ ಆದ್ರೆ ನಾಳೆ ಬೆಳಿಗ್ಗೆ 7:30 ನಿಮ್ಗೆ ಅಲ್ಲಿ ಬಸ್ ಬರ್ಲಿಲ್ಲ ಅಂದ್ರೆ ಈಗ ಇನ್ಚಾರ್ಜ್ ಯಾರು ಸೀದಾ ಇಲ್ಲಿ ಬರೋದು ನಿಮ್ಗೆ ಒಂದೊಂದ್ ದಿವಸಕ್ಕೆ ಇನ್ಚಾರ್ಜ್ ಕೊಡಲ್ಲ ಮತ್ತೆ ಈಗ ಇಲ್ಲಾರ್ದಾಗ ಏನೋ ನಾಳೆ ಬೆಳಿಗ್ಗೆ ಬರ್ತಾರೆ ಈಗ ನಾಳೆ ಬೆಳಿಗ್ಗೆ 7:30 ಬಸ್ ಬರ್ಲಿಲ್ಲ ಅಂದ್ರೆ ನೀವು ಇಲ್ಲೇ ಬರ್ರಿ ಬಂದೇ ಬರ್ತದೆ ಅಲ್ರಿ ಮೇಡಮ್ ಈಗ ಸದ್ಯಕ್ಕೆ ಯಾರು ಏನು ನಂದು ನೌಕರಿ ನಾ ನಾಳೆ ಬೆಳಗಾದ್ರೂ ಇಲ್ಲೇ ಡ್ಯೂಟಿ ಬರ್ಬೇಕು ಗ್ಯಾರಂಟಿ ಬರ್ತದೆ 7:30 ನಿಮಗೆ ಗಾಡಿ ನಾಳೆ ಬೆಳಿಗ್ಗೆ ಖಂಡಿತ ಮೀಟಿಂಗ್ ಹೋದ್ರೆ ಜವಾಬ್ದಾರಿ ಕೊಟ್ಟು ಹೋಗ್ಬೇಕಲ್ಲ ಇನ್ಚಾರ್ಜ್ ಇರ್ತಾರಲ್ಲ ಮತ್ತೆ ಇನ್ಚಾರ್ಜ್ ಯಾರು ಅದಾರ ಅಂದ್ರೆ ಯಾರು ಇಲ್ಲ ಅಂತಾರ ಮೇಡಮ್ ಇನ್ಚಾರ್ಜ್ ಯಾರು ಪ್ರೆಸೆಂಟ್ ಇನ್ಚಾರ್ಜ್ ಯಾರು ಮ್ಯಾನೇಜರ್ ಇಲ್ಲ ಹಂಗೇನ್ ಮೇಡಮ್ ತಮಗೆ ಆಗ್ತಾ ಇರುವ ಬಸ್ಸಿನ ಕೊರತೆಯನ್ನ ನೀಗಿಸಬೇಕು ಅಂತ ಒತ್ತಾಯಿಸಿದ ವಿದ್ಯಾರ್ಥಿಗಳು ಕೆಲಕಾಲ ಪ್ರತಿಭಟನೆ ಮಾಡಿ ಮನವಿ ಕೂಡ ಸಲ್ಲಿಸಿದ್ದಾರೆ. ಇನ್ನಾದರೂ ಸಾರಿಗೆ ಅಧಿಕಾರಿಗಳು ಈ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ಸಿನ ಸೌಲಭ್ಯ ಕಲ್ಪಿಸುತ್ತಾರಾ ಕಾದು ನೋಡಬೇಕಾಗಿದೆ. TV20 ಕನ್ನಡ, ರಾಮದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.